ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ, ಏನಪ್ಪ ಮುಖೇಶ್, ಇಷ್ಟು ದಿನ ಆದ್ಮೇಲೆ ನಾನು ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ಯಾ? ಯಾಕೆ ನಿನ್ನ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ವೋ, ಅಥವಾ ನೆಟ್ವರ್ಕ್ ಇರಲಿಲ್ವೋ, ಅಥವಾ ಸಿಮ್ ಇರಲಿಲ್ವೋ, ಅಥವಾ ಫೋನೇ ಇರಲಿಲ್ವೋ? ಹೇಳು, ಏನೋ ಒಂದು ಕಾರಣ ಹೇಳ್ತೀಯಲ್ವಾ? ಅಥವಾ ನನ್ನ ನಂಬರೇ ಇರಲಿಲ್ವೋ? ಎಲ್ಲ ಇತ್ತಪ್ಪ, ಫೋನ್ ಮಾಡೋದಕ್ಕೆ ಸಮಯ ಬಂದಿರಲಿಲ್ಲ ಅಷ್ಟೇ. ಓ, ಇವಾಗ ಬಂತಾ? ಅದಕ್ಕೆ ಅಲ್ವಾ ಕಾಲ್ ಮಾಡಿದ್ದು. ಸರಿ, ಏನು ಸಮಾಚಾರ ಹೇಳು. ಅಲ್ವಾ, ನಿನ್ನ ಲಾರಿ ಟ್ರಾನ್ಸ್ಪೋರ್ಟ್ ಎಲ್ಲ ಹೆಂಗ್ ನಡೀತಿದ್ಯಪ್ಪ? ನಡೀತಾ ಇದೆ ಕಣ. 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ. ಹೈವೇ ರೋಡ್ ಗಾಡಿಗಳಲ್ವಾ, ಹೈವೇ ರೋಡ್ ತರನೇ ಇಳ್ತಾ ಇಲ್ದೆ ಸಾಕ್ತಾ ಇದೆ. ಕೃಷ್ಣನು ನಿನ್ ಜೊತೆ ಇದ್ದಾನಲ್ವಾ? ಹಾ, ಅವನು ಈಗ ಪೂರ್ತಿಯಾಗಿ ಲಾರಿ ಆಫೀಸ್ ನೋಡ್ಕೋತಾನೆ. ನಾನು ಹೊರಗಡೆ ತರಕಾರಿ ಅಂಗಡಿ ನೋಡ್ಕೋತೀನಿ. ಹೌದು, ಇಡೀ ಭಾರತಕ್ಕೆ ದೊಡ್ಡ ಫ್ಲವರ್ ಡೆಕೋರೇಟರ್ ನೀನು. ನಿನಗೆ ನಾನು ಸಡನ್ ಆಗಿ ನೆನಪಾಗ್ಬಿಟ್ಟಿದ್ದೀನಿ. ಏನ್ ಸಮಾಚಾರ? ವಿಷಯ ಇದೆಯಪ್ಪ, ಅದಕ್ಕೆ ಫೋನ್ ಮಾಡಿದ್ ನಿಂಗೆ. ಬಿಸ್ನೆಸ್ ಇಲ್ಲ ಅಂದ್ರೆ ನೀವು ಫೋನೇ ಮಾಡಲ್ವಲ್ಲಪ್ಪ. ಅದೇ ತಾನೇ ತಮ್ಮ ಬಿಸ್ನೆಸ್ ಗುಟ್ಟು. ಏನ್ ವಿಷಯ ಹೇಳಪ್ಪ? ಹೇಳ್ತೀನಿ ಕೇಳಿಸ್ಕೊ. ನನ್ನ ಫ್ರೆಂಡ್ ಒಬ್ಬ ಮೂಡ್ಬಿದ್ರೆಯಲ್ಲಿ ಒಂದು ವಿಶೇಷವಾಗಿರೋ ತಳಿ ಹೂವ ಬೆಳೀತಿದ್ದಾನೆ. ಅದನ್ನ ಈ ಕಡೆ ಬೆಳೆಯಕ್ಕಾಗಲ್ಲ. ಅದಕ್ಕೆ ಬಿಸಿಲು ಇರಬೇಕು, ಚಳಿನೂ ಇರಬೇಕು, ನೀರು ಬೇಕು. ಆದ್ರೆ ರಣ ಬಿಸಿಲು ಇರಬಾರ್ದಪ್ಪ. ಅಂತ ವಾತಾವರಣದಲ್ಲಿ ಮಾತ್ರ ಹೂ ಬೆಳೆಯಕ್ಕಾಗದಪ್ಪ.